ಒಂದು ಮಾತು ಕಮೆಂಟ್ ಅಲ್ಲಿ ಹಾಕಿ, ಈ ಸತಿ ಕಪ್ ನಮ್ದೇ. ಈ ಸತಿ ಕಪ್ ನಂದೇ. ನಾನು ಆಲ್ರೆಡಿ ಗೆದ್ಬಿಟ್ಟಿದ್ದೀನಿ. ಬೇಕು ಅಂತ ಕೇಳಿರೋದು ಫ್ರೆಂಡ್ಸ್. ನಮ್ಮ ಅಜ್ಜಿ ಇಂಥ ಸಂಸ್ಕಾರ ಹೇಳ್ಕೊಟ್ಟಿರಕ್ಕೆ ಥ್ಯಾಂಕ್ ಯು ಅಂತೀನಿ. ಥ್ಯಾಂಕ್ ಯು ಅಜ್ಜಿ. ಇದೆಲ್ಲ ಮುಂದೇನು ಮಾಡ್ತೀರೋ ಡ್ರಾಮಾ ಹಿಂದೆ ಹೆಂಗ್ ಟಾರ್ಚರ್ ಕೊಡ್ತಾನೆ ಅಂದ್ರೆ ಸೌರಿನೇ ಮುಂದೆ ಕೂದಲೇ ಇಲ್ಲ ಅಮ್ಮಮ್ಮಗೆ. ಹಂಗೇನಿಲ್ಲ ಫ್ರೆಂಡ್ಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. Hi guys, welcome back to Kannadati DV YouTube channel. ಇವತ್ತು ನಾವು ಇನ್ಸ್ಟಾಮಾರ್ಟ್ ಇಂದ ಒಂದು ಸ್ವಲ್ಪ ಐಟಮ್ಸ್ ತಗೊಬಂದಿದ್ದೀವಿ. ಏನಂತ ತೋರಿಸ್ತೀವಿ. ಈ ಐಟಮ್ಸ್ ಜೊತೆ ಚಿಕ್ಕಮ್ಮ ಅಂದ್ರೆ ನಮಗೆ ಫ್ರೀಯಾಗಿ 150 ಕ್ರಾಸ್ ಆಗಿದ ತಕ್ಷಣ ಫ್ರೀಯಾಗಿ ನಮಗೆ 50 ರೂಪಾಯಿದು ಒಂದು ಲೇಸು ಮತ್ತು 1 ಲೀಟರ್ ಪೆಪ್ಸಿ ಬರುತ್ತೆ. ಆ ಪೆಪ್ಸಿನ ಆ 2 ಐಟಮ್ನ ಚಿಕ್ಕಮ್ಮ ಬಚ್ಚಿಕ್ಕಿದ್ದಾರೆ. ಈಗ ಚಿಕ್ಕಮ್ಮ ಏನಂದಿದ್ರೆ ತಗೊಬಂದಿರೋ ಐಟಮ್ ಎಲ್ಲ ಆಗೈತಲ್ಲ, ನಾವು ಆ 2 ಚಿಪ್ಸ್ ಯಾರು ತಗೊಂತೀವೋ ಅದು ಅವರಿಗೆ ಅರ್ಧ, ಅದ್ರಲ್ಲಿ ಅರ್ಧ ಅವ್ರಿಗೆ ಅಂತ ಚಿಕ್ಕಮ್ಮ ಹೇಳಿದ್ದಾರೆ. ಈಗ ನಾವ್ ಏನೇನ್ ತಂದ್ರಿ ಅಂತ ತೋರಿಸ್ತೀವಿ ನೋಡಿ. ಇಷ್ಟನ್ನೆಲ್ಲ ನಾವು ತಂದ್ರಿ. 1 ಲೀಟರ್ ಹಾಲು, ಅರ್ಧ ಲೀಟರ್ ಮೊಸರು, ಮತ್ತೆ ಒಂದು ಗುಡ್ ಲೈಫ್ ಸ್ಲಿಮ್ ಮಿಲ್ಕ್ ತಗೊಬಂದಿದ್ವಿ. ಈ ಎಳ್ನೀರು ನೀವು ಎಷ್ಟಿರ್ಬೋದು ಅನ್ಕೊಂತೀರಾ ಫ್ರೆಂಡ್ಸ್? ಒಂದು ನಮ್ ನಾರ್ಮಲ್ ಮಾರ್ಕೆಟ್ ಕಡೆ ಎಲ್ಲ ಹೋದ್ರೆ ಒಂದು 40 ಅಂದ್ರೆ 30 ಇರುತ್ತೆ ಮ್ಯಾಕ್ಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಎಳ್ನೀರೆಲ್ಲ ಜಾಸ್ತಿ ರೇಟ್ ಆಗೋಗ್ಬಿಟ್ಟಿದೆ. 150 ಇಂದ 60 ವರ್ಗು ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಬಿಸಿಲು ಕಾಲ ಜಾಸ್ತಿ ಆಗಿದೆ, ಎಳ್ನೀರು ಸಿಗ್ತದೆ. ಇದು ಕ್ವಾಲಿಟಿ ಹೇಗಿದೆ ಅಂತ ತರಿಸಿದ್ಯಾ? ಆಗಿದೆ ಅಂತ ತರಿಸಿದೀನಿ. ಇದು ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದನ್ನ ಟೇಸ್ಟ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ಎಲ್ಲ ಎಳ್ನೀರು ಟೇಸ್ಟ್ ಒಂದೇ ಇರುತ್ತೆ, ಬಟ್ ಕ್ವಾಂಟಿಟಿ ಎಷ್ಟಿರುತ್ತೆ ಅಂತ ನೋಡೋಣ. ಸೊ ಇದನ್ನ ಓಪನ್ ಮಾಡ್ತೀನಿ ಈಗ. ಈಗ ಓಪನ್ ಮಾಡ್ಬೇಡ, ಇನ್ನು ಲೇಸ್ ಹುಡುಕ್ಬೇಕು. ಅದಾದ್ಮೇಲೆ ಒಂದ್ಸತಿ ಪಾರ್ಟಿ ಮಾಡೋಣ. ನೀನ್ ನನ್ ಮಾತು ಕೇಳೋ ಮೊದಲು ಫ್ರೆಂಡ್ಸ್, ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಫಸ್ಟ್ ಲೇಸ್ ಹುಡುಕ್ತಿವಿ. ಲೇಸ್ ಸಿಕ್ಕಿದ ತಕ್ಷಣ ನೆಕ್ಸ್ಟ್ ಇದನ್ನ ಓಪನ್. ಫ್ರೆಂಡ್ಸ್ ಫ್ರೀ ಆಗಿ ಅದನ್ನೆಲ್ಲೋ ಬಚ್ಚಿಕ್ಕಿದ್ದಾರೆ, ಹುಡುಕ್ತಾ ಇದೀನಿ, ಸಿಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ಇದ್ರ ಜೊತೆ ಒಂದು ಪೆಪ್ಸಿ ಬಂದಿತ್ತು, ಜರ್ಸನ್ ಇನ್ನೊಂದು ಪೆಪ್ಸಿ ಮತ್ತೆ ಲೇಸ್ ಬಂದಿತ್ತು. ಆ ಲೇಸಿನೆಲ್ಲೋ ಬಚ್ಚಿಕ್ಕಿದ್ದಾನೆ. ಈಗ ಅದು ಹುಡುಕ್ತಾ ಇದ್ದೀನಿ ನಾನು, ಸದ್ಯಕ್ಕೆ ಸಿಗ್ತಾ ಇಲ್ಲ. ಅದೇ ನೋಡಿ ಫ್ರೆಂಡ್ಸ್, ನಾನು ಬಚ್ಚಿಕೆ ಇಲ್ಲ, ಸುಮ್ಮನೆ ನನ್ನ ಹೆಸರು ಹೇಳ್ತಾ ನಾನೇ ಹುಡುಕ್ತಾ ಇದ್ದೀನಿ. ಸುಳ್ಳು ಫ್ರೆಂಡ್ಸ್, ನಮ್ಮ ಕಂಪನಿ ಇವನ್ನ ಸುಳ್ಳು ಜಾಸ್ತಿ ಹೇಳ್ತಾರೆ. ಜರ್ಸನ್ ತರ ಬಚ್ಚಿಕ್ಕಿರೋದು, ಡ್ರಾಮಾ ಅಲ್ಲ ಮಾಡ್ತಾರೆ. ಬಚ್ಚಿಕ್ಕಿರೋದು ನಾನು ಬಚ್ಚಿಕ್ಕಿಲ್ಲಪ್ಪ. ಜಶನ್ ಏನ್ ಹುಡುಕ್ತಾ ಇದೀಯಾ? ಇಲ್ಲಿ ನೋಡಿ, ಇದನ್ನ ಫಸ್ಟ್ ತರಿಸ್ಬಿಟ್ಟು ನೋಡಿ ಫ್ರೆಂಡ್ಸ್, ಈ ಲೇಸೇ ಹುಡುಕ್ತಾ ಇದ್ದೀನಿ. ನನಗೆ ಒಂದ್ಸತಿ ಹೇಳಿಲ್ಲ ಫ್ರೆಂಡ್ಸ್, ಆಲ್ರೆಡಿ ಅರ್ಧ ಖಾಲಿನೂ ಆಗೈತೆ ನೋಡಿ, ಅರ್ಧ ಖಾಲಿ ಆಗೈತೆ. ಇವ್ರಿಗೆಲ್ಲ ಹೊಟ್ಟೆ ನೋವು ಬರ್ಲಿತ್ತು. ನೋಡಿ ಫ್ರೆಂಡ್ಸ್, ಈಗ ಜಸ್ಟ್ ಐಸ್ ತಿಂದ್ಬಿಟ್ಟು ಈಗ ಬ್ರೆಡ್ ತಿನ್ನಕ್ ಬರ್ತಾವ್ರೆ. ಇಲ್ಲಿ ಒಂದು ಪೀಸ್ ಬ್ರೆಡ್ ಇತ್ತು ಫ್ರೆಂಡ್ಸ್, ಯಾರೋ ತಿನ್ಕೊಂಡ್ಬಿಟ್ಟಿದ್ದಾರೆ. ಬಿಸಿ ಇದೀನಿ, ಅದಕ್ಕೆ ನಾನು ಜಾಸ್ತಿ ಮಾತಾಡಕ್ ಆಗಲ್ಲ. ಈಗ ಅಂದ್ಬಿಡ್ತೀನಿ ನೋಡಿ. ಈಗ ಜಸ್ಟ್ ಐಸ್ ಕ್ರೀಮ್ ತಿಂದಿದ್ದಾರೆ, ಆದ್ರೂ ಇಷ್ಟು ಬೇಗ ಬ್ರೆಡ್ ತಿನ್ನಕ್ಕೆ ಅಂತ ಹೋಗಿ ಪೀನಟ್ ಬಟರ್ ಎಲ್ಲ ಹಾಕೊಂಡು ತಿಂದವ್ರೆ. ಇಷ್ಟು ಪೀನಟ್ ಬಟರ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೀನೆಲ್ಲಿ ಹುಡುಕ್ತಿದ್ಯಮ್ಮ? ನಾವು ಇಲ್ಲೇ ಹುಡುಕ್ತಾ ಇದೀವಿ. ಇದನ್ನ ಬಚ್ಚಿಕ್ಕಿರೋದು ಆಕ್ಚುಲಿ ನಮ್ಮ ಅಮ್ಮ ಪ್ಲಾನು. ಇಷ್ಟೊಂದು ಹೈಟ್ ಅಲ್ಲ ಅಮ್ಮ ಇಟ್ಟಿಕ್ಸಲ್ಲ, ಆದ್ರೆ ಹುಡುಕ್ತಾ ಇದ್ವಿ. ಬಟ್ ಇದೆಲ್ಲ ಹುಡುಕಿ ಇಲ್ಲೇ ಹುಡುಕ್ತೀವಿ. ಸಿಕ್ತು ಸಿಕ್ತ ಹೆಂಗ್ ಬರ್ತಾನೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಾಯಂಕಾಲ 4:45 ಗಂಟೆ ಆಗಿದ್ರು ಇನ್ನೂ ಇಲ್ಲೇ ಮಲಗಿದ್ದಾರೆ. ನಾವು ಇಲ್ಲೆಲ್ಲ ಲೇಸ್ಗೆ ಎದ್ದು ಬಿದ್ದು ಹುಡುಕ್ತಾ ಇದ್ರೆ ನನ್ನ ತಂಗಿ ಇಲ್ಲ ಆರಾಮಾಗಿ ಮಲಗಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸಿಕ್ಕಲ್ಲ ನಿಮ್ಗೆ? ಓ ದೇವ್ರೆ, ಫಸ್ಟ್ ಆಫ್ ಆಲ್ ಈ ಫ್ಲೋರ್ ಅಲ್ಲೇ ಇದೆಯಾ ಅದು? ಇದೇ ಫ್ಲೋರ್ ಅಲ್ಲೇ ಇದೆ. ಇಲ್ಲೇ ಐತಾ ಇಲ್ಲಾಂದ್ರೆ ಈ ಹಾಲೆಲ್ಲ ಐತಾ? ಇದೇ ಹಾಲಲ್ಲೇ ಇದೆ, ಈ ಫ್ಲೋರ್ ಅಲ್ಲೇ ಇದೆ. ಇಬ್ರು ಒಂದೊಂದ್ ಕಡೆ ಹುಡುಕ್ತಾ ಇದಾರೆ. ನೋಡಿ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ನನ್ನ ಅಣ್ಣ ಇಲ್ಲೆಲ್ಲ ತಿಂದಿ ಕವರ್ ಹಾಕೋದು ನೋಡಿ. ಕಬೋರ್ಡಲ್ಲೆಲ್ಲ ಲೇಸಿ ಇಡ್ತಾರೆ. ಯಾರಿಗೆ ಗೊತ್ತು, ನೀವು ಏನಿಲ್ಲ.
ಇವನೆಲ್ಲಿ ಹುಡುಕ್ತಾ ಇದ್ದಾನ ನೋಡೋಣ ಇರಿ. ಸಿಕ್ಕಲ್ಲ ಬಿಡೋ ಜಶನ್, ಸಿಗಲ್ಲ ಬಿಡು ನಿನಗೆ. ಅಮ್ಮ ನಿನಗೂ ಸಿಗಲ್ಲ ಬಿಡು, ನಿಮ್ಮಿಬ್ರಿಗೂ ಸಿಗಲ್ಲ. ಎಲ್ಲಿ ಹುಡುಕ್ತಿದ್ಯಾ ಜಶನ್? ಮೇಲೆ ಏನಕ್ಕೆ? ಚಿಪ್ಸ್ಗೋಸ್ಕರ. ಅಲ್ಲೆಲ್ಲ ಇಲ್ಲ, ಇಳಿ ಕೆಳಗಡೆ. ಏನು ಫ್ಯಾನಲ್ಲಿ ಇಟ್ಟಿರ್ತಾರಾ? ಇಲ್ಲ ಇಲ್ಲ, ಪ್ಯಾನಲ್ ಅಲ್ಲ, ಈ ಸೈಡ್. ಈ ಕಡೆ ನೋಡಿದ್ರೆ ಇವಳು ಪಾತ್ರೆ ಪಾತ್ರೆ ಎಳಿತಾಳೆ. ನಿನಗೂ ಸಿಕ್ಕಲ್ಲ ಬಮ್ಮ. ಏನು ಹುಡುಕ್ತಿದ್ಯಮ್ಮ? ಇನ್ನ ಎಷ್ಟೊತ್ತಾಗುತ್ತೆ? ಸಿಕ್ತೇನ? ಏನಿಕ ಏನು ಸಿಕ್ತಮ್ಮ ನಿನಗೆ? ಏನು ಸಿಗ್ತಾ ಇಲ್ಲ ಇನ್ನ. ಓಕೆ, ಸೈಡ್ ಬನ್ನಿ ನೀವು. ಸರಿ, ಒಂದು ಕ್ಲೂ ಅಟ್ಲೀಸ್ಟ್ ಕೊಡಿ. ಸಿಕ್ಬಿಡ್ತು. कितने तेजस्वी लोग हैं हमारे पास, कितने शानदार विचार रखते हैं. ಎಲ್ಲಿತ್ತು? ಫೈನಲಿ ನಾವು ಗೆದ್ಬಿಟ್ಲಿ ಫ್ರೆಂಡ್ಸ್. ಇದರಲ್ಲಿ %, ನನಗೆ %, ಚಿಕ್ಕಮ್ಮಾಗಾಯ್ತು. ಇದರಲ್ಲಿ ಫುಲ್ ಪರ್ಸೆಂಟ್ ನನಗೆ. ಕಡು ಇಲ್ಲಿ ಕೊಡಿ. ಚಾಲೆಂಜ್ ಇದ್ದಿದ್ದು ನೋಡಿ ಫ್ರೆಂಡ್ಸ್, ಇದು ₹50 ಸಿಕ್ಕಿತ್ತು ನಾನು ಹೇಳ್ದಿರಂಗೆ. ಅದ್ರ ಜೊತೆ ಇದು ಒಂದು ಲೀಟರ್ ಪೆಪ್ಸಿ ಫ್ರೀ ಆಗಿ ಸಿಕ್ಕಿತ್ತು. ಅರೆ ಇವಾಗ ಈ ಪೆಪ್ಸಿ ನನಗಾಗಿದೆ. ಚಾಲೆಂಜ್ ಇದ್ದಿದ್ದು ಬರೀ ಲೇಸ್ ಇದೆ. ಜಗಳ ಆಡ್ತಿದ್ದೀರಾ ಇಬ್ರು? ಎರಡು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ. ನಿಮಗೆ ಇನ್ನೊಂದು ಥರದ್ದು ಏನಾರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಹಾಕಿ, ಅದೇ ಥರದ್ದು ವಿಡಿಯೋಸ್ ತಗೋಬರಕ್ಕೆ ಟ್ರೈ ಮಾಡ್ತೀನಿ. ಮನೆ ಗಲೀಜಾಗಿದ್ರೆ ಅದಕ್ಕೆ ಯಾರು ಮಾಡಕ್ ಹೋಗ್ಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, RCB ಮತ್ತೆ CSK ಮ್ಯಾಚ್ ಐತೆ. ನಿಮ್ದು ಯಾವ ಫೇವರೇಟ್ ಟೀಮ್ ಅಂತ ನೀವು ನೋಡಿ, ನಿಮ್ದು RCB ನ CSK ನ ಅಂತ ಕಮೆಂಟ್ ಮಾಡಿ. ಅದಕ್ಕೇನೆ ಇವತ್ತು ಲೇಸು ಮತ್ತೆ ಪೆಪ್ಸಿ ಫ್ರೀ ಆಗಿ ಬಂದಿದೆ ಫ್ರೆಂಡ್ಸ್. ಥ್ಯಾಂಕ್ ಯು. ಪಾರ್ಟಿ ಮಾಡ್ತಾ ಇದ್ದೀರಾ? ಇವತ್ತು ನಾವು ಪಾರ್ಟಿ ಮಾಡ್ತಿದೀವಿ. ನೀವೇನ್ ಮಾಡ್ತಿದ್ದೀರಾ ಅಂತ ನಿಜವಾಗ್ಲೂ ತಿಳಿಸಿ, ಕಮೆಂಟ್ ಮಾಡಿ ಹೇಳಿ. ನಿಮ್ಗೆ ಯಾವ ಎಲ್ಲ ಸುಳ್ಳು ಫ್ರೆಂಡ್ಸ್. ನಾಳೆ ಬೋರ್ಡ್ ಎಕ್ಸಾಮ್ಸ್ ಇಟ್ಕೊಂಡು ಇವತ್ತು ಪಾರ್ಟಿ ಮಾಡ್ರೆ ಒಂದು ಓಡಿಸ್ತಾರೆ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? RCB ಗಿಂತ ಬೋರ್ಡ್ ಎಕ್ಸಾಮ್ಸ್ ಏನಿಲ್ಲ ಫ್ರೆಂಡ್ಸ್. ಇದೇ ಡೈಲಾಗ್ ಕೊಡ್ಲಿ ಬೋರ್ಡ್ ಎಕ್ಸಾಮ್ಸ್ ಆಮೇಲೆ. ಒಂದು ಮಾತು ಕಮೆಂಟ್ ಅಲ್ಲಿ ಹಾಕಿ, ಈ ಸತಿ ಕಪ್ ನಮ್ದೇ. ಈ ಸತಿ ಕಪ್ ನಂದೇ. ನಾನು ಆಲ್ರೆಡಿ ಗೆದ್ಬಿಟ್ಟಿದ್ದೀನಿ. ಈ ಸಲ ಕಪ್ ನಮ್ದೆ. It's not ಈ ಸಲ ಕಪ್ ನಮ್ದೆ, it's ಈ ಸಲ ಕಪ್ ನಮ್ದು. ಗೈಸ್, ಇಷ್ಟು ಕಷ್ಟಪಟ್ಟು ಹುಡ್ಕಾದ್ಮೇಲೆ ಈಗ ನಮ್ ಚಿಕ್ಕಮ್ಮ ಎತ್ತಿಕ್ಬೇಕು ಅಂತ ಇದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಬಿಟ್ಬಿಡ್ತೀನಿ ನಾನು, ಓಡ್ದೆ. ಇಲ್ಲಿ ನೋಡಿ, ಐಸ್ ಕ್ರೀಮ್ ತಿಂತು, ಈಗ ಪೆಪ್ಸಿ. ಬೇಡ ಅಂದ್ರೆ ನೋಡಿ, ನಮ್ಮ ಅಮ್ಮ ಹತ್ರ ಜಗಳ ಮಾಡಿ ಮಾಡಿ ಈಗ ಪೆಪ್ಸಿ ಹಾಕ್ಸ್ಕೊಂಡು ಕುಡಿತಾ ಇದ್ದಾಳೆ. ಫ್ರೆಂಡ್ಸ್, ನಮ್ಮ ಅಮ್ಮಮ್ಮ ಯಾವಾಗಲೂ ಸ್ವಲ್ಪ ಎಲ್ಲರಿಗೂ ಬರ್ಲಿ ಅನ್ಕೊಂಡು ನನಗೆ ಕಡಿಮೆ ಆಗ್ತಾರೆ. ಓ ಹೌದಂತೆ. ಹೌದಾ ಅಮ್ಮ? ಎಲ್ಲರಿಗೂ ಬರ್ಲಿ ಅಂತ. ದೀಪು ನಿಮ್ಗೆ ಬೇಕಾ? ದೀಪು ಕೊಟ್ಬಿಡಿ, ಇಲ್ಲದ ಅದು ಇರಲ್ಲ, ಖಾಲಿ. ಹಾ, ನನ್ನ ಭಾಗನೂ ಬೇಕಾರೆ ಇಲ್ಲಿರೋರು ಕೂತ್ಕೊಂಡು ಕುಡಿತಾರೆ. ಯಜ್ಞಗಳೆಲ್ಲ ಜಾಸ್ತಿ ಐತೆ ನಮ್ಮ ಮನೇಲಿ. ಇನ್ನೊಂದ್ಸಲಿ ಆ ಡೈಲಾಗ್ ಹೇಳಿ. ಇಲ್ಲಿ ಯಜ್ಞ ಎಲ್ಲ ಜಾಸ್ತಿ ಇದೆ. ಓಹ್, ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಐಸ್ ಕ್ರೀಮ್ ತಿಂದು, ಪೀನಟ್ ಬಟರ್ ತಿಂದು, ಅದರ ಜೊತೆ ಬ್ರೆಡ್ ತಿಂದು, ಈಗ ಮತ್ತೆ ಜ್ಯೂಸ್ ಕುಡಿತಾ ಇದೆ. ನೋಡ್ತೀರಾ? ಇನ್ನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮ ಅಜ್ಜಿ ಇರೋರು ನನಗೊಂದು ಮಾತು ಹೇಳಿಸ್ಕೊಟ್ಟಿದ್ದಾರೆ, ಯಾವತ್ತಿದ್ರು ದೊಡ್ಡವ್ರ ಮಾತು ಕೇಳಬೇಕು ಅಂತ. ಇನ್ನು ಚಿಕ್ಕಮ್ಮ ಹೇಳಾದ್ಮೇಲೆ ನಾನು ಚಿಕ್ಕಮ್ಮಗೆ ಇದನ್ನು ಕೊಡಲೇಬೇಕು ಅಂತ ಕೇಳಿರೋದು ಫ್ರೆಂಡ್ಸ್. ನಾನು ನಮ್ಮ ಅಜ್ಜಿ ಇಂಥ ಸಂಸ್ಕಾರ ಹೇಳ್ಸ್ಕೊಟ್ಟಿರಕ್ಕೆ ಥ್ಯಾಂಕ್ ಯು ಅಂತೀನಿ. ಥ್ಯಾಂಕ್ ಯು ಅಜ್ಜಿ. ಇದೆಲ್ಲ ಮುಂದೇನು ಮಾಡ್ತಿರೋ ಡ್ರಾಮಾ ಹಿಂದೆ ಹೆಂಗ್ ಟಾರ್ಚರ್ ಕೊಡ್ತಾನೆ ಅಂದ್ರೆ, ಸೌರಿನೇ ಮುಂದೆ ಕೂದ್ಲೇ ಇಲ್ಲ ಅಮ್ಮಮ್ಮಗೆ. ಹಂಗೇನಿಲ್ಲ ಫ್ರೆಂಡ್ಸ್, ಇವತ್ತು ನಾವಂತೂ RCB CSK ಮ್ಯಾಚ್ ನೋಡ್ಕೊಂಡು ಇಲ್ಲಿ ಕಾಯ್ತಾ ಇದೀವಿ. ನೀವೇನ್ ಮಾಡ್ತಿದೀರಾ ಅಂತ ನಮ್ಗೆ ತಿಳಿಸ್ಕೊಡಿ ಕಮೆಂಟ್. ಬೋರ್ಡ್ ಎಕ್ಸಾಮ್ ಅಲ್ಲಿ ನಿಮ್ ತಾತ ಬಂದು ಹೋಗಿ ಬರೀತಾರಲ್ಲ. ನಾಳೆ ಯಾವ ಸಬ್ಜೆಕ್ಟ್? ಸೋಷಿಯಲ್. ಎಷ್ಟು ಚಾಪ್ಟರ್ ಇದೆ? 33 ಚಾಪ್ಟರ್ಸ್ ಐತೆ ಫ್ರೆಂಡ್ಸ್. RCB ಅಲ್ಲಿ ಯಾರು ಬಂದು ಬರೀತಾರೆ ನಿನ್ಗೆ? ಎಕ್ಸಾಮ್ಸ್ ಅಂತೂ ಯಾವಾಗ್ಲೂ ಇದ್ದೇ ಇರುತ್ತೆ. RCB CSK ಮ್ಯಾಚ್ ಯಾವಾಗಿರುತ್ತೆ ಹೇಳ್ರಿ? ಅಷ್ಟೇ ಎಕ್ಸಾಮ್ ಯಾವಾಗ್ಲೂ ಇರುತ್ತಂತೆ, ಫೈನಲ್ ಎಕ್ಸಾಮು. ಫ್ರೆಂಡ್ಸ್, ನಮ್ ತಂಗಿ ತಿಂತಾ ಇದೆ.
ಇದು books ಅಲ್ಲ. ಹೊಡಿಲಿ ಕೊಡಿಲಿ ಜಶನ್. ಇವಾಗ ಅದು ಅಂತ ಕೊಡೋ ಅವಳಿಗೆ. ಶೇರಿಂಗ್ ಇಸ್ ಕೇರಿಂಗ್. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಮಾಡಾದ್ಮೇಲೆ ಮತ್ತೆ ಈ ಲೇಸ್ ಪ್ಯಾಕೆಟ್ ಕೇಳ್ತು. ನೋಡಿ ಗೈಸ್, RCB ಮ್ಯಾಚ್ ಅಲ್ಲಿ ಓಪನ್ ಮಾಡ್ತೀನಿ ಅಂತ ಹೇಳಿ ಈಗಲೇ ಓಪನ್ ಮಾಡೋದಕ್ಕೆ ಗಲಾಟೆ ಮಾಡಿ ಕಿತ್ಕೊಂಡು ಓಪನ್ ಮಾಡೋದಕ್ಕೆ ಏನೋ ಸರ್ಕಸ್ ಮಾಡ್ತಿದ್ದಾನೆ. ಫ್ರೆಂಡ್ಸ್ ನೋಡಿ, ನಾವ್ ಯಾವತ್ತಿದ್ರು ನಾರ್ಮಲ್ ಆಗಿ ಓಪನ್ ಮಾಡಬಾರ್ದು. ಏನಿದ್ರು ಯಾವಾಗ್ಲೂ ಓಪನ್ ಆಗ್ಬೇಕು. ಅದಕ್ಕೆ ಯಾವಾಗ್ಲೂ ಹಿಂಗೆ ಓಪನ್ ಮಾಡ್ಬೇಕು ಅಷ್ಟೇ. ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿ. ಸರಿ, ಸಾರಿ, ಅದನ್ನ ಎಷ್ಟು ಸಲ ಹೇಳ್ತೀಯಾ? ಅಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲಿ ನಾನು ಮತ್ತೆ ನೋಡ್ತೀನಿ. ಇಲ್ಲ, ನಿನಗೆ ಎಷ್ಟು ಭಾಗ ಬರುತ್ತೆ ಅಂತ ನಾವು ನೋಡೋರ್ಗು ನಾವು ಇದು ವಿಡಿಯೋ ಕಟ್ ಮಾಡಲ್ಲ. ಎಷ್ಟು ಭಾಗ ಕೊಡ್ತಾರೆ ಅಂತ ನಾನು ಚಿಕ್ಕಮ್ಮಗೆ ಕೊಡ್ತೀನಿ. ಚಿಕ್ಕಮ್ಮ ಎಷ್ಟು ಭಾಗ ಕೊಡ್ತೀರಾ ನೀವು ನನಗೆ? ಕೊಡು. ಅರೆ ದಾಸಿ ಪಾಲ ಬಿಟ್ಟು ಐಸಿ ಮಲ ಅವಳಿಗಿಲ್ಲ, ಅವಳಿಗೆ ಮಾತ್ರ ಇಲ್ಲ. ಇಲ್ಲ, ನಿನಗೆ ಮಾತ್ರ ಇಲ್ಲ. ಚಾಲೆಂಜ್ ಸೋತಿದೆಯಲ್ಲ, ನಾವು ಚಾಲೆಂಜ್ ಗೆದ್ದಿದ್ದೀವಿ ಫ್ರೆಂಡ್ಸ್. ಎಲ್ಲ ನಿಮ್ಮ ಸಪೋರ್ಟ್ ಇಂದಾನೆ ನಾನು ಇವತ್ತು ಗೆದ್ದಿರೋದು. ಇವತ್ತು ನಿಮ್ಮ ಸಪೋರ್ಟ್ ಇಂದ ನನಗೆ ಈ ಚಿಪ್ಸ್ ಸಿಕ್ಕಿದೆ ಫ್ರೆಂಡ್ಸ್. ಥ್ಯಾಂಕ್ ಯು. ತಿನ್ನು. ನೀನು ತಿನ್ನೋದನ್ನು ನೋಡ್ಲಿಲ್ಲ. ಇವ್ನು ಹಲ್ಲನ್ನು ತೋರಿಸಿದೆ. ನೋಡಿ ಫ್ರೆಂಡ್ಸ್, ತಿನ್ನೋದನ್ನ ನೋಡಿ ಹೊಟ್ಟೆ ಕಿಚ್ಚು. ಕರೆಕ್ಟ್. ಆಲ್ರೆಡಿ ತಿಂತಾ ಇದ್ದೀನಿ. ಅಮ್ಮ ಕೊಟ್ಟರು. ಹೌದಂತೆ. ಅದು ಚಿಪ್ಸ್ ಅಲ್ಲಮ್ಮ? ಹೌದಮ್ಮ. ಇಷ್ಟೆಲ್ಲ ಕಷ್ಟಪಟ್ಟು ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಮುದ್ದಿನ ಕಮ್ಮಿ ಈಗ ಬಂದವ್ರೆ ಎದ್ದಿ. ನಿನ್ನ ವಾಯ್ಸ್ ಕೇಳಿಸಿರಲ್ಲ. ಹಂಗೆ ಬಂದಿದ ತಕ್ಷಣನೇ ವಿಡಿಯೋ ಮಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್. ಬಂದಿದ ತಕ್ಷಣನೇ ಕುಡಿತಿದ್ದಾಳೆ. ನಿದ್ರೆ ಮಾಡಿ ಫೇಸ್ ವಾಶ್ ಏನು ಮಾಡಿಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.